ಸೂಕ್ಷ್ಮ ಕಲಸಕತ್ತಿ ಬಿಟ್ಟಿವಿ ನಾವು. ಕೇಳ್ರು ಎಷ್ಟು ಸೂಕ್ಷ್ಮ ಕಲಸಕತ್ತೀವಿ ಅಂತಂದ್ರ, ಮಗ ನೀನು ಬುಕ್ಕನ್ನೇ ಹಿಡ್ಕೋಬೇಕು, ನೀನು ಎಲ್ಲಿ ಆಟ ಪಾಠ ಅಲ್ಲಿ ಇಲ್ಲಿ ಎಲ್ಲಿ ಅಡ್ಡಾಡಬಾರ್ದು, ಇಲ್ಲೇ ಕೊಡ್ಬೇಕು, ಓದು ಓದು ಓದಂತ ಕುಂದಿರಿಸಿ. ಓದಸ ತಪ್ಪಂತ ಹೇಳೋದಲ್ಲ, ಅವಕ್ಕೆ ಸ್ವಲ್ಪ ಜನರಲ್ ನಾಲೆಜ್ ಅನ್ನ ಬರ್ಬೇಕಲ್ಲ. ಕುಂದಿರಿಸಿದ್ರು ಅವ ಹೆಂಗ್ ಬೆಳೆದ ಅಂತ ಮದುವೆ ವಯಸ್ಸಿಗೆ ಬಂದ್ರ ಸಮೇತ ಹೊರಗೆ ಹೋಗಿ ಬಾ ಸ್ವಲ್ಪ ಅಂದ್ಕೊಳ್ಳು, ಅಲ್ಲಮ್ಮ ಹೆಣ್ಮಕ್ಳು ಆ ಲೆಕ್ಕ ಬೆಳೆಸ್ಯಾರ. ಮತ್ತೆ ಬಂದವರೆಲ್ಲ ನಿನ್ನ ಮಗನ ಮದುವೆ ಯಾವಾಗ ಅಂದ್ಕೊಳ್ಳೆ. ಮತ್ತೆ ತಾಯಿ ಹೇಳಿದ್ರು, ತಮ್ಮ ನಿನ್ನ ಮನ್ಯಾಗ ಕುಂತಲ್ಲೇ ಕುಂತ್ರ ಮತ್ತ ಕನ್ಯಾ ಕೊಡೋದು ಬಹಳ ಅಪರೂಪ ಆಗ್ತದ, ಅದಕ್ಕೆ ಸ್ವಲ್ಪ ಹಿಂಗ ಅಡ್ಡಾಡ್ಬಾ, ಚಲೋ ನಾಕ್ ಮಾತಾಡೋದು ಕಲಿ ಅಂದ್ಕೊಳ್ಳೆ. ಅವ ಅಂದ, ಮಮ್ಮಿ ನನಗ ಸರಿಯಾಗಿ ಮಾತಾಡಕ್ ಬರದಲ್ಲ, ನನ್ನ ಮದುವೆ ಅಲ್ಲೇ ಮನೆಯಾಗ ಕುಂದಿರ್ತೀನಿ, ಊದಗಲ್ಲ ಹಿಡ್ಕೊಂಡಾವ ಆಯ್ಕ ಸುಮ್ಕದ ಇರೋದು ಒಪ್ಪತ್ತದಿ ಮನೆಯಾಗ ಕುಂದಿರ್ತಾನ, ಹೋಗ್ಬಾರ ಚಲೋ ಮಾತಾಡ್ವಾ ಅಂದ. ಇವ್ ಒಂಟ ತಾಯಿ ಹೇಳಲ್ಲ ಮತ್ತ ಇವ ಒಂಟ ಓಣಿ ಅಡ್ಡಾಡಿಕಂತ ಹೋಗಿ ಹಿಂಗ ಬಸ್ ಸ್ಟ್ಯಾಂಡ್ ಬರಾಕತ್ತಿದ್ದ. ಅದೇ ಸಮಯಕ್ಕೆ ಒಬ್ಬ ಹೆಣ್ಮಗಳು ಬರಾಕತ್ತಿದ್ಲು, 6 ಮಕ್ಕಳು ಕರ್ಕೊಂಡು ಗರ್ಭಿಣಿ ಹೆಣ್ಮಗಳು ನಡ್ಕೋತ ಬರಾಕತ್ತಿದ್ಲು. ಹೋಗಿ ಮಾತಾಡಂತ ಹೇಳಿದ್ಲಲ್ಲ ಅವರಮ್ಮ, ಏನಕ್ಕ ಆರಾಮದಿ ಏನಮ್ಮ? ಹೂನಪ್ಪ ಆರಾಮದೇನೆ. ಯಾಕ ಇವ್ ಮಕ್ಕಳು ನಿನವೇನ? ಹೂನಪ್ಪ. ಎಷ್ಟು ಮಕ್ಕಳ ಅದಾವೆ? ಇಲ್ಲಿ 6, ಇಲ್ಲಿ ಗರ್ಭದಾಗೊಂದು, ಊರಾಗೊಂದು 6 ಅದಾವ. ಏಸದೇವ್ರ 13 ಮಕ್ಕಳು ಅದಾವ. ಅವಾಗ ಹಂಗಿತ್ತು ಮಕ್ಕಳು. ಈಗೆಲ್ಲ ಆರ್ತಿಗೊಂದು ಕೀರ್ತಿಗೊಂದು ಇಷ್ಟೇ ಸಾಕಂತ ಹೊಂಟ್ಬಿಟ್ಟಿವಿ. ಅವಾಗ ನಮ್ಮ ಖರಾಬ್ ದಿನಾಗ ಇನ್ನ ಹೆಣ್ಮಗಳು ಇದ್ದಾಳೆ, ಹಾಲು ಬಂದದ ಹೆಣ್ಮಗಳು, 17 ಮಕ್ಕಳು ತಾಯಿ ಇದ್ದಾಳೆ, ಇನ್ನ ಗಟ್ಟಿ ಇದ್ದಾಳೆ. 2 ಕೊಡ ನೀರು ಹೋಗ್ತಾಳೆ ಹೆಣ್ಮಗಳು. ಆ ಮತ್ತೆ ಬೇರೆ ಇರ್ಲಿ. ಅವ ಕೇಳಿದ, ಯಾಕ ಬಹಳ ಖುಷಿ ಆಯ್ತಮ್ಮ, ಇಲ್ಲಿ 6, ಗರ್ಭದಾಗೊಂದು 1, ಅಲ್ಲಿ ಮನ್ಯಾಗ ಒಂದು 6, ಒಟ್ಟಾರೆ ಟೋಟ್ಲಿ ಏನಂತಂದ್ರೆ 13 ಮಕ್ಕಳು ತಾಯಿದಿ, ನಿನ್ನ ಮದುವೆ ಆಗಿತ್ತೆ ನಂದ. ಹೆಂಗಾಗ್ಲಿಕ್ಕೆ ಬಾಯಾಗ ಅಲ್ಲುಚ್ಚಂಗ್ ಬಿಡದಿಲ್ಲ ತಾಕಿ. ಒಳ್ಳೆ ಬಂದ, ಮಮ್ಮಿ ನಾನು ಹೇಳಿದ್ರೆ ನೀನು ಕೇಳಲ್ಲ, ಹಿಂಗಾಯ್ತು ಅಂದ್ಕೊಳ್ಳೆ. ಆಯ್ಕೆ ಅಂದ, ಹಂಗಲ್ಲೋ ಮೊದಲು ಮದುವೆ ಕೇಳಬೇಕು, ಆಮೇಲೆ ಮಕ್ಳು ಕೇಳಬೇಕು. ಮತ್ತೆ ತಿರ್ಗ ಮಂದಿ ರೆಡಿ ಆದ, ಸೂರ ರೆಡಿ ಆದಂಗ ಬಂದ. ಅದಾ ಸಮಯಕ್ಕ ಟೀಚರ್ ಬರಕತ್ತಿದ್ಲು, ಕಾಲೇಜಿನೊಳಗಿಂದ ಪಾಠ ಹೇಳಿ ಮುಗಿಸ್ಕೊಂಡು ಬರ್ತಿದ್ಲು. ನಮಸ್ತೆ ಮೇಡಮ್ ಅಂದ. ನಮಸ್ಕಾರಪ್ಪ. ಮೇಡಮ್ ಆರಾಮದ್ದೀರ? ಆರಾಮದೇನೆ. ಮೇಡಮ್ ಅವರೇ ಮದುವೆ ಆಗೈತೇನ್ರಿ? ಇನ್ನ ಆಗಿಲ್ಲಪ್ಪ, ನೋಡಕತ್ತಾರ, ಚಲೋ ನೌಕರಿ ಇದ್ದಿದ್ದು ಯಾವ ಸಿಗೋಲ್ಲ ಅಂತ ಹಾಕಲ್ಲ. ಅವನ ಅಂತಾನ, ಮೇಡಮ್ ಅವರೇ ನೀವ್ ಏನು ಚಿಂತೆ ಮಾಡಬೇಡ್ರಿ, ಒಳ್ಳೆ ವರ ಸಿಗ್ತದೆ ನಿಮ್ಗೆ, ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅನ್ನ ಮಟ್ಟ ಅಂತ ಮಕ್ಳು ಎಸಾಗ್ಯ ಮಾಡ್ದ. ಹೆಂಗಾಗ್ಲಿಕ್ಕೆ ಹಾಕಿ ಬಡಲ್ಲ ಅಂತ ಒಳ್ಳೆ ಬಂದು ಮದುವೆನ ಒಲ್ಲೆ ಅಂತ ಹಿಂಗಿರ್ತಾವ ಕೆಲವಲ್ಲ. ಅಲ್ಲಿ ಜಡಿತಾತ ಮದುವೆಯ ಒಲ್ಲೆ ಅಂದ. ಸಂಸಾರದೊಳಗೆ ನನಗೆ ಯಾವ ಸುಖ ಇಲ್ಲ, ನನಗೆ ಯಾಕೆ ದುಡಕತ್ತೀರಿ? ನಾನು ಒಲ್ಲೆ ಅಂದ ಕೂಡಲೇ ತಂದೆ ಚೆನ್ನಬಸಯ್ಯ ಆಲೋಚನೆಯನ್ನು ಮಾಡ್ತಾನೆ. ಮಗ ಮದುವೆ ಒಲ್ಲೆ ಅಂತ ನಂದ ಮೇಲೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಆ ಭಾಗದೊಳಗೆ ಹಾಲು ಮತದ ದೊಡ್ಡ ಪುಣ್ಯಾತ್ಮ, ದೊಡ್ಡ ಪವಾಡ ಪುರುಷ ಗುಳೇಗ ಘನಾದಿಲಿಂಗ ಶರಣರು ಅಂತ ತಿಳ್ಕೊಂಡ. ಅವ್ರು ಎಂಥ ಪವಾಡ